ಕೆಲವು ಸಾರಿ ಪೊಲೀಸರು ಆರೋಪಿಗಳನ್ನ ಕಸ್ಟಡಿಗೆ ಪಡೆದಾಗ ತನಿಖೆ ಮಾಡೋದಷ್ಟೇ ಅಲ್ಲ, ಅವರ ಬಗ್ಗೆ ತುಂಬಾ ಎಚ್ಚರಿಕೆಯಿಂದ ಕೂಡ ಇರಬೇಕಾಗತ್ತೆ. ಯಾಕಂದ್ರೆ ಕೆಲವೊಮ್ಮೆ ಆರೋಪಿಗಳು ಮಾಡೋ ಎಡವಟ್ಟು ಪೊಲೀಸರ ಕೆಲಸಕ್ಕೂ ಕುತ್ತು ತರಬಹುದು. ಇಲ್ಲಪ್ಪ ಆಸಾಮಿ ಪೊಲೀಸರಿಗೆ ಕೊಟ್ಟ ಶಾಕ್ಗೆ ಖಾಕಿಗಳೇ ಹೈರಾಣಾಗಿದ್ದಾರೆ. ಹಾಗಾದ್ರೆ ಆತ ಮಾಡಿದ್ದೇನು? ಆತನ ಕಿತಾಪತಿಗೆ ಪೊಲೀಸರು ಮಾಡಿದ ಐಡಿಯಾ ಏನು? ನೀವೇ ನೋಡಿ ಈ ಸ್ಟೋರಿಯಲ್ಲಿ. ಖಾಸಗಿ ಆಸ್ಪತ್ರೆ ಎದುರು ನಿಂತಿರುವ ಪೊಲೀಸ್ ಜೀಪ್. ಆಸ್ಪತ್ರೆಯಲ್ಲಿ ಪೊಲೀಸರಿಗೆ ತಲೆನೋವಾಗಿದ್ದ ಆ ಆರೋಪಿಯ ಕಿತಾಪತಿ ಒಂದೊಂದಲ್ಲ. ಆತನ ಜೀವಕ್ಕೆ ಯಾವುದೇ ತೊಂದರೆ ಆಗದಂತೆ ಕಾವಲು ಕಾಯುತ್ತಾ ವೈದ್ಯರಿಂದ ಕ್ಷಣ ಕ್ಷಣದ ಮಾಹಿತಿ ಪಡೆದುಕೊಳ್ತಿದ್ದ ಪೊಲೀಸರು ಆತ ಆರೋಗ್ಯವಾಗಿ ಬರಲಿ ಎಂದು ಪ್ರಾರ್ಥನೆ ಮಾಡಿದ್ರು. ಇಷ್ಟಕ್ಕೆಲ್ಲ ಕಾರಣವಾಗಿದ್ದು ಪೋಕ್ಸೋ ಕೇಸ್ ಆರೋಪಿ ನುಂಗಿದ್ದ ಆ ಒಂದು ಕೀ. ಅಷ್ಟಕ್ಕೂ ಪೊಲೀಸರಿಗೆ ತಲೆನೋವು ತಂದಿದ್ದ ಆ ಆಸಾಮಿ ಮತ್ಯಾರೂ ಅಲ್ಲ, ಕಾರ್ತಿಕ್ ಅಲಿಯಾಸ್ ರಾಮು. ಮೂಲತಃ ಬಳ್ಳಾರಿ ಜಿಲ್ಲೆಯವನಾದ ಈತ ಬೆಂಗಳೂರಿಗೆ ಬಂದು ಕೆಲಸ ಮಾಡಿಕೊಂಡಿದ್ದ. ಹೀಗಿರುವಾಗ ಬೆಂಗಳೂರು ಉತ್ತರ ತಾಲೂಕಿನ ಗಂಗೊಂಡನಹಳ್ಳಿಯಲ್ಲಿ ವಾಸವಾಗಿದ್ದ ಜಯಶ್ರೀ ಅನ್ನೋರ ಅಪ್ರಾಪ್ತ ಬಾಲಕಿಯನ್ನ ಪುಸಲಾಯಿಸಿ ಕರೆದುಕೊಂಡು ಹೋಗಿದ್ದ. ಮಗಳು ಕಾಣೆಯಾಗಿದ್ದಾಳೆ ಎಂದು ಪೋಷಕರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಾಗ ಇದೇ ರಾಮು ಮೇಲೆ ಅನುಮಾನ ವ್ಯಕ್ತಪಡಿಸಿದ್ರು. ಕೂಡಲೇ ಕಾರ್ಯಪ್ರವೃತ್ತರಾದ ಪೊಲೀಸರು ಈತನನ್ನ ಟ್ರೇಸ್ ಮಾಡಿ ಠಾಣೆಗೆ ಕರೆದುಕೊಂಡು ಬಂದಿದ್ದಾರೆ. ಠಾಣೆಗೆ ಕರೆತಂದು ವಿಚಾರಣೆ ನಡೆಸುತ್ತಿದ್ದಾಗ ತನ್ನ ಮೇಲೆ ಪೋಕ್ಸೋ ಕೇಸ್ ಬೀಳುತ್ತೆ ಎಂದು ಹೆದರಿದ ಈ ಆಸಾಮಿ ತಕ್ಷಣ ಠಾಣೆಯಲ್ಲಿದ್ದ ಕೀಯನ್ನ ನುಂಗಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಇದನ್ನು ಗಮನಿಸಿದ ಪೊಲೀಸರು ತಕ್ಷಣವೇ ಆತನನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸಿ 3 ದಿನಗಳ ಕಾಲ ಚಿಕಿತ್ಸೆ ಕೊಡಿಸಿದ್ದಾರೆ. ಅಲ್ಲದೆ ವೈದ್ಯರ ಸಲಹೆಯಂತೆ ಆತನಿಗೆ ಬರೋಬ್ಬರಿ 10 ಕೆಜಿ ಬಾಳೆಹಣ್ಣು ತಿನ್ನಿಸಿ ಕೊನೆಗೂ ಮಲದ ಮೂಲಕ ಕೀ ಹೊರಬರುವಂತೆ ಮಾಡಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಂಬಂಧಪಟ್ಟ ಸಿಬ್ಬಂದಿಗಳಿಗೆ ಸರಿಯಾಗಿಯೇ ಕ್ಲಾಸ್ ತಗೊಂಡಿದ್ದಾರೆ. ಸದ್ಯ ಆಸ್ಪತ್ರೆಯಿಂದ ಆರೋಪಿಯನ್ನ ಡಿಸ್ಚಾರ್ಜ್ ಮಾಡಿಸಿರುವ ಪೊಲೀಸರು ಮತ್ತೆ ಕಸ್ಟಡಿಗೆ ಪಡೆದು ವಿಚಾರಣೆ ಮುಂದುವರೆಸಿದ್ದಾರೆ. ಅದೇನೇ ಇರಲಿ, 3 ದಿನಗಳ ಕಾಲ ಪೊಲೀಸರು ಆ ಕೀ ಹೊರಬರಲು ಅದ್ಯಾವ ದೇವರಿಗೆ ಹರಕೆ ಹೊತ್ತಿದ್ರೋ ಗೊತ್ತಿಲ್ಲ. ಆದ್ರೆ ಆರೋಪಿ ಮಾತ್ರ ಖಾಕಿ ಪಡೆಗೆ ಅಕ್ಷರಶಃ ಬೆವರಿಳಿಸಿದ್ದಂತೂ ನಿಜ.